ನಗರಸಭೆ ಆಯವ್ಯಯ ಮಂಡಿಸಿದ ಜಿಲ್ಲಾಧಿಕಾರಿ. ಪ್ರತಿಧ್ವನಿಸಿದ ಜ್ವಲಂತ ಸಮಸ್ಯೆಗಳು, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸದಸ್ಯರ ಆಗ್ರಹ. ವಿಶೇಷ ಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಆರ್ಥಿಕ ಸಬಲರಾಗಲು ನೆರವು ಅವಶ್ಯ. ಗುರುಪ್ರಸಾದ್ ಅಭಿಮತ. 2024 ವರ್ಷ ಸರಿ ಇಲ್ಲ, ಬಾಂಬ್ ದಾಳಿ ಬಗ್ಗೆ ನುಡಿದಿದ್ದ ಶ್ರೀಗಳು. ಬೆಂಗಳೂರಿನಲ್ಲಿ ಸತ್ಯವಾದ ಕೋಡಿ ಶ್ರೀಗಳ ಭವಿಷ್ಯ. ನಗರಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಬಜೆಟ್ ಮಂಡನೆ, ಫೋನಿನಲ್ಲಿ ಚೆಲ್ಲಾಟ, ಉಂಡು ಹೋಗೋದಕ್ಕೆ ಸೀಮಿತರಾದ ಕೆಲ ಸದಸ್ಯರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಚಿಕ್ಕಬಳ್ಳಾಪುರ ನಗರಸಭೆಯ 2024-25ನೇ ಸಾಲಿನ ಸುಮಾರು 125.41 ಕೋಟಿ ರೂಪಾಯಿ ಗಾತ್ರದ ಅಂದಾಜು ಆಯವ್ಯಯ ಬಜೆಟ್ ಅನ್ನು ಜಿಲ್ಲಾಧಿಕಾರಿ PN ರವೀಂದ್ರರವರು ಮಂಡಿಸಿದರು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಇಲ್ಲದ ಕಾರಣ ಜಿಲ್ಲಾಧಿಕಾರಿಗಳೇ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬಜೆಟ್ ಮಂಡಿಸಿದ್ದಾರೆ. ನಗರಸಭೆ ಕಟ್ಟಡದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ 2024-25ನೇ ಸಾಲಿನ ಸುಮಾರು 125.41 ಕೋಟಿ ರೂಪಾಯಿ ಗಾತ್ರದ ಅಂದಾಜು ಆಯವ್ಯಯ ಮಂಡಿಸಿದ ಜಿಲ್ಲಾಧಿಕಾರಿ PN ರವೀಂದ್ರ, ನಗರಸಭೆಯ ನಿರೀಕ್ಷಿತ ಆದಾಯ 125.41 ಕೋಟಿಯಾಗಿದ್ದು, ನಿರೀಕ್ಷಿತ ಖರ್ಚು 122.56 ಕೋಟಿ ರೂಪಾಯಿಗಳಾಗಿದೆ. ಇನ್ನು 2.84 ಕೋಟಿ ನಿರೀಕ್ಷಿತ ಉಳಿತಾಯವಾಗಿದೆ ಎಂದು ಲೆಕ್ಕ ತೋರಿಸಿ ಬಜೆಟ್ ಮಂಡನೆ ಮಾಡಿಸಿದರು. ಈ ವೇಳೆ ನಗರಸಭೆ ಸದಸ್ಯರು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ 4 ರಸ್ತೆಗಳಲ್ಲಿ ಸ್ವಾಗತ ಕಮಾನುಗಳನ್ನು ನಿರ್ಮಿಸಬೇಕು, ಸಂತೆ ಮಾರುಕಟ್ಟೆಯಲ್ಲಿರುವ ಖಾಲಿ ಇರುವ ನಗರಸಭೆಯ ಮಳಿಗೆಗಳನ್ನು ತುಂಬಿಸುವಂತೆ ಆಗ್ರಹಿಸಿದರು. ಅಷ್ಟೇ ಅಲ್ಲದೆ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ನಗರಸಭೆಯ ಆಡಳಿತಾಧಿಕಾರಿ PN ರವೀಂದ್ರ ಅವರಿಗೆ ಮನವಿ ಮಾಡಿದರು. ನಾವು ಕರೆದಂಥ ಸಭೆಗೆ ತಮಗೆಲ್ಲ ಮತ್ತೆ ಮನವಿ ಮಾಡ್ಕೊಳ್ತೀನಿ. ಚಿಕ್ಕಬಳ್ಳಾಪುರ ನಗರ ಕೇಂದ್ರೀಕರಣ ಆಗಿತ್ತು, ಕೇಂದ್ರ ಜಿಲ್ಲಾ ಕೇಂದ್ರ ಆಗಿದೆ. 4 ಕಡೆ ಏನು ವೆಲ್ಕಮ್ ಬೋರ್ಡ್ಸ್ನ ದಯವಿಟ್ಟು ಎಲ್ಲ ಅಲೋಕೇಶನ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಕೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಹಿಂದೆ ನಾವು ಮಾಡಿದ್ರಿ, ತದನಂತರ ತಮ್ಮೆಲ್ಲ ಗೊತ್ತಿದೆ ಅದೇನಾಗಿದೆ ಅಂದ್ಬಿಟ್ಟು ಏನು ಮಾಡ್ತಿರೋ ಗೊತ್ತಿಲ್ಲ ಸರ್. ದಯವಿಟ್ಟು ಚಿಕ್ಕಬಳ್ಳಾಪುರಕ್ಕೆ 4 ದ್ವಾರಗಳಿಗೆ 4 ವೆಲ್ಕಮ್ ಬೋರ್ಡ್ ಹಾಕಲೇಬೇಕು, ಇದರ ಅಲೋಕೇಶನ್ ಮಾಡ್ಕೊಂಡು ಸರ್. ತದನಂತರ ಏನು ಇವತ್ತು ಶನಿವಾರ ದೇವಸ್ಥಾನದಿಂದ ಹಿಡಿದು ಅಭಿವೃದ್ಧಿ ಗೇಟ್ವರೆಗೂ ಸಿಂಗಲ್ ರೋಡ್ ಇದೆ. ಇವತ್ತು ಭಾಳಷ್ಟು ಟ್ರಾಫಿಕ್ ಆಗ್ತಾಯಿದೆ. ಅಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಇದೆ, ಕಾಂಪ್ಲೆಕ್ಸ್ಗಳಾಗ್ತಾಯಿದೆ, ಮತ್ತು ಕಲ್ಯಾಣ ಮಂಟಪಗಳಿದೆ, ಕಾಲೇಜ್ ಇದೆ, ಮೂನ್ ಮಾರ್ಕೆಟು ಅದೇ ರೋಡಲ್ಲಿ ಬರ್ತೈತೆ. ದಯವಿಟ್ಟು ಅದಕ್ಕೆ ತಾವು ಏನು ಅಗಲೀಕರಣ ಮಾಡಿ ಡಿವೈಡರ್ ಮಾಡಿ ಸ್ವಲ್ಪ ಲೈಟಿಂಗ್ ಹಾಕ್ಕೊಳ್ಬೇಕು ಮನವಿ ಮಾಡ್ಕೊಳ್ತಾಯಿದ್ದೀನಿ. ಅದನ್ನು ಅಲೋಕೇಶನ್ ಮಾಡ್ಬೇಕು. ಯಾಕಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಗರ ದೊಡ್ಡದಾಗ್ತಿರೋದ್ರ ರೀತಿಯಲ್ಲಿ ಅದನ್ನು ಇವತ್ತು ನಾವು ಅಲೋಕೇಶನ್ ಮಾಡ್ಕೊಳ್ಬೇಕು. ಅಂಗಡಿಗಳು ಇವತ್ತು ಕೂಡ ಖಾಲಿಯಾಗಿದ್ದಾವೆ. ಅದನ್ನ ತಗೊಳ್ಳೋ ನಿಟ್ಟಿನಲ್ಲಿ, ಅದು ಜನರಿಗೆ ವಿನಿಯೋಗ ನಿಟ್ಟಿನಲ್ಲಿ ದಯವಿಟ್ಟು ಕೂಡ ಅದು ಕಾರ್ಯರೂಪಕ್ಕೆ ಬರಬೇಕು. ಈಗಾಗಲೇ ನಾವು ಸಂತೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಅಂಗಡಿಗಳು ಖಾಲಿ ಇದ್ದಾವೆ. ಮತ್ತೆ ಇಲ್ಲೂ ಕೂಡ ನಮ್ಮ ನಗರಸಭೆ ಹಿಂದೆ ಇಲ್ಲೂ ಕೂಡ ಅಲ್ಲೂ ಖಾಲಿ ಇದ್ದಾವೆ. ದಯವಿಟ್ಟು ಕೂಡ ಅವು ಕಾರ್ಯಕರ್ತಕ್ಕೆ ಬರೋದಕ್ಕೆ ತಾವು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಇವತ್ತು ಏನು 9ನೇ ಒಂದು ಏನು ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಬಸ್ಸು, ಟೆಂಪೋ ಮತ್ತು ಆಟೋ, ಮಿನಿ ಆಟೋ, ಜಿಪ್ಸಿ ಈ ಇದ್ರ ಬಗ್ಗೆ ಸಾರ್ವಜನಿಕ ಶೌಚಾಲಯ ಅಂತೇಳಿ ವರ್ಷದಲ್ಲಿ 7 ಲಕ್ಷ ಅಂತ ಹೇಳ್ಬಿಟ್ಟು ನಿಗದಿ ಮಾಡಿದ್ದೀರಾ. ಪೊಲೀಸರು ಕೂಡ ಇದನ್ನ ತಾವು ಇನ್ನೂ ಹೆಚ್ಚಿನ ಹಣವನ್ನು ತಾವು ವಿನಿಯೋಗ ಮಾಡಬೇಕು ಅದಕ್ಕೆ ಅಂತ ಬಿಟ್ಟು ಹೇಳ್ತೀನಿ. ಯಾಕೆಂದ್ರೆ ಇವತ್ತು ನಾವು ನಗರಸಭೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಶೌಚಾಲಯಗಳ ಕೊರತೆ ಸಾಕಷ್ಟು ಕಾಡ್ತಾ ಇದೆ. ತಾವು ನೋಡ್ಬೋದು, ಇಲ್ಲಿ ನಮ್ಮ ಜಿಲ್ಲಾ ನಮ್ಮ ಒಂದು ಸರ್ಕಾರಿ ಬಸ್ ನಿಲ್ದಾಣ ಇದೆಯಲ್ಲ, ಅಲ್ಲೊಂದು ಬಿಟ್ರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸೂಚನೆಯಂತೆ ಡೆಲ್ಟ್ ಯೋಜನೆ ಅಡಿಯಲ್ಲಿ ನಗರದ ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಫುಟ್ಪಾತ್ಗಳನ್ನು ನಿರ್ಮಾಣ ಮಾಡಲು 12 ಕೋಟಿ ರೂಪಾಯಿ ಅನುದಾನ ನಿರೀಕ್ಷೆ ಇಟ್ಟುಕೊಂಡಿರುವುದಾಗಿ ಆಡಳಿತಾಧಿಕಾರಿ PN ರವೀಂದ್ರ ತಿಳಿಸಿದರು. ಅದರಲ್ಲಿ ದೊಡ್ಡಬಳ್ಳಾಪುರ ನಗರಸಭೆ ಮತ್ತು ಚಿಕ್ಕಬಳ್ಳಾಪುರ ನಗರಸಭೆ ಇವೆರಡಕ್ಕೂ ಕೂಡ ನೀರಿನ ಹಂಚಿಕೆ
ಹಾಗಾಗಿ ಚಿಕ್ಕಬಳ್ಳಾಪುರ ನಗರಸಭೆಗೆ ಏನು ಹಂಚಿಕೆಯಾಗಿರ್ತಕ್ಕಂಥ ನೀರಿನ ಇದೆ ಮತ್ತು ಎನ್ರೂಟ್ ವಿಲೇಜಸ್ ಕೂಡ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ನಾವು ಜಕ್ಕಲಮಡಗು ನೀರು ಹಂಚಿಕೆಯ ಸಂಬಂಧ ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ದೊಡ್ಡಬಳ್ಳಾಪುರದ ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳಾಗಿ ನಾವು ಮತ್ತು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ನಾವು ಚರ್ಚೆ ಮಾಡಿದಂಥ ಕಾಲಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಿರ್ದೇಶನವನ್ನು ನಮಗೆ ಕೊಟ್ಟಿದ್ದಾರೆ. ಏನು ನೀರು ಸಂಗ್ರಹಣೆ ಆಗ್ತಕ್ಕಂಥ ಜಾಗ ಇದೆ ಅದು ಹೂಳಿನಿಂದ ತುಂಬಿರೋದ್ರಿಂದ ಆ ಒಂದು ಹೂಳನ್ನ ಎತ್ತಲಿಕ್ಕೆ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಿ ಅಂತಲೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದನೇದು. ಎರಡನೇದು, ಆ ಜಕ್ಕಲಮಡಗು ಜಲಾಶಯಕ್ಕೆ ಹರಿದು ಬರ್ತಕ್ಕಂಥ ಫೀಡರ್ ಚಾನಲ್ಸ್ ಏನೇನಿದಾವಲ್ಲ ಅದನ್ನು ಕೂಡ ಕ್ಲೀನ್ ಅಪ್ ಆಗಬೇಕು. ಯಾಕೆಂದ್ರೆ ಅದು ನೀರು ಬರಬೇಕಾದ್ರೆ ಅದರೊಡನೆ ಈ ಸಾಯಿಲ್ನು ಕೂಡ ಒತ್ಕೊಂಡ್ ಬರುತ್ತೆ. ಅದು ಬಂದು ಜಲಾಶಯದಲ್ಲಿ ತುಂಬಿಕೊಳ್ತಾ ಹೋದ್ರೆ ನಮ್ಮ ಕೆಪಾಸಿಟಿ ಏನಾಗುತ್ತೆ, ರಿಸರ್ವಾಯರ್ದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇವೆರಡೂ ವಿಷಯಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಆಲ್ರೆಡಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಧಿಕಾರಿಗಳಿಗೂ ಕೂಡ ನಿರ್ದೇಶನ ನೀಡಿದ್ದಾರೆ. ನಮ್ಮ ಯಾವುದು ಅರ್ಬನ್ ವಾಟರ್ ಸಪ್ಲೈ ಏನು ಬೋರ್ಡ್ ಇದೆ, ನಗರ ಸರಬರಾಜು ಮಂಡಳಿ ಮತ್ತು ಚರಂಡಿ ಮಂಡಳಿ, ಅದಕ್ಕೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. PDDUDCಯ ಅವ್ರಿಗೂ ಕೂಡ ಈಗ ಆಲ್ರೆಡಿ ಇದನ್ನು ನಿರ್ದೇಶನ ಕೊಟ್ಟಿರೋದ್ರಿಂದ ನಾವು ಹೇಳಿದಂಥ ಒಂದು ಪಾಯಿಂಟ್ ನಿಜ. ಯಾಕೆಂದರೆ ನಾವು ಫ್ಯೂಚರಲ್ಲಿ ನಗರ ಬೆಳೀತಾ ಇದೆ, ನೀರು ಹಂಚಿಕೆಯಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಹಂಚಿಕೆಯಾಗಿರ್ತಕ್ಕಂಥ ನೀರನ್ನೇ ನಾವು ಸದ್ಬಳಕೆ ಮಾಡ್ಕೊಬೇಕು. ಹಾಗಾಗಿ ಆ ಉಳಿತಂಥ ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ಸರ್ಕಾರದ ಲೆವೆಲಲ್ಲಿ ಚಿಂತನೆ ನಡೆದಿದೆ. ಅದನ್ನು ಈ ಅನುದಾನ ಏನು ಒದಗಿಸಬೇಕಾಗುತ್ತೆ ನಾವು ಅದನ್ನು ಆಕ್ಷನ್ ಪ್ಲಾನ್ ಮಾಡಿ ನಾವು ಸರ್ಕಾರಕ್ಕೆ ಒದಗಿಸಿದ್ರೆ ಸರ್ಕಾರದಿಂದ ಅದನ್ನು ತರ್ತಕ್ಕಂಥ ಒಂದು ಭರವಸೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಈ ವೇಳೆ ನಗರಸಭೆ ಆಯುಕ್ತ ಮಂಜುನಾಥ್, ನಗರಸಭೆ ಸದಸ್ಯ, ನಗರಸಭೆ ಸಿಬ್ಬಂದಿ ವರ್ಗ ಇನ್ನಿತರರು ಉಪಸ್ಥಿತರಿದ್ದರು. ಕಲವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶೇಷ ಚೇತನರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಾಯ ಮಾಡಬೇಕು ಎಂದು ಕಾರ್ಮಿಕ ಇಲಾಖೆಯ ಉಪ ಆಯುಕ್ತ ಗುರುಪ್ರಸಾದ್ ಹೇಳಿದರು. ಗೌರಿಬಿದನೂರು ತಾಲೂಕಿನ ಕೈಗಾರಿಕಾ ಪ್ರದೇಶದಲ್ಲಿರುವ ಜಾಕಿ ಕಾರ್ಖಾನೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ CSR ಅನುದಾನದಿಂದ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವಾಹನ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇಳೆ ಕಾರ್ಮಿಕ ಇಲಾಖೆಯ ಉಪ ಆಯುಕ್ತ ಗುರುಪ್ರಸಾದ್ ಮಾತನಾಡಿ, ಅಂಗವಿಕಲರು ನಾನು ಕೆಲಸ ಮಾಡಲು ಆಸಕ್ತರು ಎಂಬ ಭಾವನೆಯಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ಅಂತಹವರನ್ನು ಗುರುತಿಸಿ ಮಾನಸಿಕವಾಗಿ ಸದೃಢವಾಗಿ ಬಲಪಡಿಸಬೇಕು. ಅವರು ಸ್ವತಂತ್ರವಾಗಿ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು ಎಂದರು. ಸೊ ಈ ವಿಕಲಚೇತನದ್ದು ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾವೆಲ್ಲರಿಗೂ ಒಂದು ಅವರನ್ನೇನಾಗುತ್ತೆ, ಅವರಿಗೆ ದುಡಿಯೋಕೆ ಕೊಡಲ್ಲ. ಆದ ಕಾರಣ ಏನಾಗ್ತದೆ, ಅವರ ಕೈ ಕಾಲು ಅಥವಾ ಏನೋ ಒಂದು ತೊಂದರೆ ಇರ್ತದೆ ಅವರಿಗೆ. ಅದರಿಂದಾಗಿ ದುಡಿಯೋಕೆ ಕೂಡದಿದ್ದಾಗ ನಾವೇನ್ ಮಾಡ್ತೀವಿ, ಅವರನ್ನ ಒಂದು ನಾವೇನ್ ಮಾಡ್ತೀವಿ, ಅವನೇನು ದುಡಿತಾನೆ, ಅವನೇನು ಉಪಯೋಗ ಇಲ್ಲ ಅಂತ ನಮ್ಮ ಮೈಂಡಲ್ಲಿ ಇರ್ತದೆ ಅಲ್ವಾ. ಸೊ ಅವರು ಸದೃಢರಲ್ಲ, ಸೊ ಆಗೋದಿಲ್ಲ, ಅವರಿಂದ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಭಾವನೆ ಇರ್ತದೆ ನಮ್ಮಲ್ಲೆಲ್ಲ. ಸೊ ಒಂದೇ ಇದು ಏನಂದ್ರೆ, ಒಂದು ಇವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಯಾಕಂದ್ರೆ ಈಗ 13 ಲಕ್ಷ ಮಂದಿ ಇದ್ದಾರೆ, ಅವರು ನಮ್ಮ ಹಾಗೆ ಅವ್ರಿಗೆ ಎಲ್ಲ ಹಕ್ಕುಗಳಿದ್ದಾವೆ. ಇವರು ಏನಂದ್ರೆ ಏನು ವಿಕಲಚೇತನಿದ್ದಾರೆ ಅಥವಾ ವಿಶೇಷ ಚೇತನರಿದ್ದಾರೆ, ಅವ್ರಿಗೆ ನಿಮ್ಮ ಹಾಗೇನೆ ಎಲ್ಲ ಹಕ್ಕುಗಳಿದ್ದಾವೆ. ಏನು ಸರ್ಕಾರ ಏನು ಸಂವಿಧಾನ ಏನು ಹಕ್ಕುಗಳನ್ನು ಕೊಟ್ಟಿದೆ ಅವೆಲ್ಲವೂ ಇದ್ದಾವೆ. ಅವರನ್ನ ವಿಕಲಚೇತನರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತದ್ದು ಒಂದು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ರೋಗಿಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ಸಾಗಿಸಲು ಜಾಕಿ ಫ್ಯಾಕ್ಟರಿ ಅವರು ನೀಡಿದ ಆಂಬ್ಯುಲೆನ್ಸ್ ಸಾರ್ವಜನಿಕರಿಗೆ ಹೆಚ್ಚು ಉಪಕಾರಿ ಆಗಲಿದೆ ಎಂದರು. Not only for labor, they are so committed for the society. So thank you sir, thanks for coming here. ಸರ್ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಸ್ವಾಗತ ಹೇಳ್ತಾ, ಸ್ಪೆಷಲಿ ಗ್ರೂಪ್. ದಿಸ್ ಇಸ್ ಅವರ್ 10th year in ಗೌರಿಬಿದನೂರು ಅಲ್ವಾ. ಗೌರಿಬಿದನೂರಲ್ಲಿ ನಾವು ಲಾಸ್ಟ್ 10 ವರ್ಷದಿಂದ ನಾವು ಈ ಕಂಪ್ನಿ ನಡೆಸ್ತಾ ಇದ್ದೀವಿ. ಎಲ್ಲರೂ ಗೊತ್ತಿದೆ ಅಲ್ವಾ, 2014 ನಮ್ಮ ಕಂಪ್ನಿ ಶುರು ಆಗಿದ್ದು. So this year we will have gold coin distribution. Yeah. Right? Most of you may get gold coin for completing 10 years. ಸೊ ಈ ವರ್ಷ ಯಾರು 10 ವರ್ಷ ಕಂಪ್ಲೀಟ್ ಆಗ್ತಾರೆ ಅವ್ರಿಗೊಂದು ಗೋಲ್ಡ್ ಕಾಯಿನ್ ಪ್ರೆಸೆಂಟ್ ಮಾಡ್ತೀವಿ.
ಸೊ ನಮ್ಮಲ್ಲಿ ಪ್ರಾಕ್ಟೀಸ್ ಇದೆ ಸರ್, ಯಾರು 10 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಗೋಲ್ಡ್ ಕಾಯಿನ್ನ ಪ್ರೆಸೆಂಟ್ ಮಾಡ್ತೀವಿ. ಇವಾಗ ನನಗೊಂದು ಧೈರ್ಯ, ಯಾರು ಸಪೋರ್ಟ್ ಇಲ್ಲ ಅಂದರೂ ಕೂಡ ನಾನು ಹೋಗಿ ನನ್ನ ಕೆಲಸ ಮಾಡ್ಕೋಬೋದು. ಎಲ್ಲಾದರೂ ನೋಡಿ ಬರ್ತಾಳೆ ಅನ್ನೋ ಭರವಸೆ ಇರುತ್ತೆ ಅವ್ರಿಗೆ. ಟೈಮ್ಗೆ ಕೆಲಸಕ್ಕೆ ಸೇರ್ಕೋಬೋದು, ಇದು ಮಾಡ್ಬೋದು ಅಂತ ನನಗೆ ಆಸೆ ಆಯ್ತು ಸರ್. ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ವರಲಕ್ಷ್ಮಿ, ವ್ಯವಸ್ಥಾಪಕ ಶ್ರೀನಿವಾಸ್, ರಘು, ಕಾರ್ಮಿಕ ಇಲಾಖೆ ಅಧಿಕಾರಿ ಸತೀಶ್, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಸಮೀರ ಆಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕೋಡಿಮಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ನುಡಿದಂತೆ ತಿಂಗಳೊಳಗೆ ಬೆಂಗಳೂರಿನಲ್ಲಿ ಸ್ಫೋಟಗೊಂಡಿರುವುದು ಸ್ವಾಮೀಜಿಗಳು ನುಡಿದ ಭವಿಷ್ಯ ನಿಜವಾಗಿದೆ. ಈ ಕುರಿತು ಒಂದು ವರದಿ. ಕೋಡಿಮಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಭವಿಷ್ಯ ನುಡಿದ ತಿಂಗಳೊಳಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿ 10 ಮಂದಿ ಗಂಭೀರ ಗಾಯಗೊಂಡಿರುವುದು ಸ್ವಾಮೀಜಿಗಳ ಭವಿಷ್ಯ ನಿಜವಾಗಿದೆ. 2024ರ ಈ ವರ್ಷ ಒಳ್ಳೆಯದಲ್ಲ. ಜಗತ್ತಿಗೆ ಹಲವು ಕಂಟಕಗಳು ಎದುರಾಗುತ್ತವೆ. ಜಾಗತಿಕ ಮಟ್ಟದಲ್ಲಿ ಮತಾಂಧತೆ ಹೆಚ್ಚಲಿದೆ. ಬಾಂಬ್ ಸ್ಫೋಟ, ಭೂಕಂಪ, ಧಾರ್ಮಿಕ ಮುಖಂಡರ ಸಾವುಗಳು ಸಹ ಆಗಲಿವೆ. ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವೂ ಇದೆ. ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ. ಹೊಸ ವರ್ಷ ಭಯಾನಕ ಅನುಭವ ನೀಡಲಿದೆ ಎಂದು ಹೇಳಿದ್ದರು. ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ವರ್ಷ ಏನು ನಡೆಯಲಿದೆ ಎಂಬ ಬಗ್ಗೆ ಈಗಲೇ ಸ್ಪಷ್ಟೀಪಡಿಸಿಲ್ಲ. ಆದರೆ ಯುಗಾದಿ ಕಳೆದ ನಂತರ ಹೇಳುವೆ ಎಂದಿರುವ ಸ್ವಾಮೀಜಿ, ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ನಡೆಯುತ್ತಿದೆಯಾ ಎಂಬ ಪ್ರಶ್ನೆಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಯುಗಾದಿ ಆದ ಮೇಲೆಯೇ ಮಳೆ, ಬೆಳೆ, ರಾಜಕೀಯ, ದುಡಿಮೆ, ವ್ಯಾಪಾರದ ಭವಿಷ್ಯ ಗೊತ್ತಾಗಲಿದೆ. ಜಾಗತಿಕ ಮಟ್ಟದಲ್ಲಂತೂ ಈ ವರ್ಷ ಭಾರೀ ತೊಂದರೆಯಾಗಲಿದೆ. ಬೆಂಕಿ, ಪ್ರವಾಹ, ಯುದ್ಧ, ಸಾವು ನೋವುಗಳು ಹೆಚ್ಚಾಗುತ್ತವೆ. ಯುಗಾದಿ ಬಳಿಕ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಲಕ್ಷಣಗಳಿವೆ ಎಂದು ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಸ್ವಾಮಿ, ಬರಗಾಲ ನಮ್ಮ ಕರ್ನಾಟಕದಲ್ಲಿ ಬರಗಾಲ, ರೈತರು ಭಾಳ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಯಾಕೆ, ಏನು, ಯಾವಾಗ ತೀರುತ್ತೆ ಅಂತ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗೋ ಲಕ್ಷಣ ಇದೆ. ಯುಗಾದಿ ಕಡಿಮೆ ಮತ್ತು ಈಗ ರಾಜಕಾರಣ ಏನಾಗ್ಬೋದು ಸ್ವಾಮಿ? ಈ 5 ಸರಿ ಇನ್ನು ಟೈಮ್ ಇದೆಯಲ್ಲ ಯುಗಾದಿ ಹೇಳೋ ಅಲ್ಲ, ಈ ಗ್ಯಾರಂಟಿಗಳು ನೋಡಿಕೊಂಡು ಅಭಿವೃದ್ಧಿಗಳೇನು ಆಗ್ತಾ ಇಲ್ಲ ಅಂತ ಜನಾಭಿಪ್ರಾಯ. ಏನು ಹೇಳೋಕ್ಕಪ್ಪ, ನಿಮಗೆ ಗೊತ್ತಿರೋದು, ನಮಗೆಲ್ಲ ಚೆನ್ನಾಗಿ ನಿಮಗೆ ಗೊತ್ತಿರೋದು. ರಾಷ್ಟ್ರ ರಾಜಕಾರಣ ಅದೇ ಯುಗಾದಿ ಕಡಿಮೆ ಕೇಂದ್ರದಲ್ಲಿ ಹೇಳಿದಲ್ಲ, ಇದು ಭವಿಷ್ಯ ಯುಗಾದಿ ಮೇಲೆ ಈ ಭವಿಷ್ಯ ಬರೋದು. ಇನ್ನೊಂದು ತಿಂಗಳು ಕಳೆದ ಮೇಲೆ ಮಳೆ ಬೆಳೆ, ರಾಜಕೀಯ, ವ್ಯಾಪಾರ, ನುಡಿಮೆ, ಜಗತ್ತು ಎಲ್ಲ ಬರುತ್ತೆ. ಅವಾಗ ಮತ್ತೆ ಹೇಳಕ್ಕೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ. ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ. ಬೆಂಕಿ ಹಾವಳಿ ಜಾಸ್ತಿ, ನೀರಿನ ಹಾವಳಿ ಜಾಸ್ತಿ, ಯುದ್ಧ ಆಗ್ತದೆ, ಆಮೇಲೆ ಅನೇಕ ಸಾವು ನೋವುಗಳಾಗ್ತವೆ, ಜನಗಳು ಮತಾಂಧತೆ ಹೆಚ್ಚಾಗ್ತದೆ ಅದರಲ್ಲಿ, ಮತ್ತು ಬಾಂಬ್ ಬ್ಲಾಸ್ಟ್ ಆಗೋ ಲಕ್ಷಣಗಳಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಭೂಕಂಪಗಳು, ಈ ಭೂಮಿ ಉಳಿತಾಗ್ತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿದೆ. ಒಂದೆರಡು ಜಗತ್ತಿನ ಪ್ರಧಾನಿಗಳ ಕೊನೆಯವಾಗ್ತದೆ. ಧಾರ್ಮಿಕ ಮುಖಂಡನ ಸಾವು ಆಗ್ತದೆ. ಎಲ್ಲ ಇಲ್ಲೇದಲ್ಲ, ಜಾಗತಿಕ ಮಟ್ಟ, ಇಲ್ಲೇದನ್ನ ಯುಗಾದಿ ಮೇಲೆ ಇರುತ್ತೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಅಭಿವೃದ್ಧಿ ಸಂಘ, ಪಟ್ರೇನಹಳ್ಳಿ, ಕಸಬಾ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ದೂರಿ ತಿರು ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ದಿನಾಂಕ 25/3/2024 ಸೋಮವಾರ. ಸರ್ವರಿಗೂ ಆಧಾರದ ಸುಸ್ವಾಗತ. ಇಂತಿ ಪುರೋಹಿತರು ಉಮೇಶ್ ಸ್ವಾಮಿ, ಧನಂಜಯ್ ಸಂಗಡಿಗರು. ಮೊಬೈಲ್ ಸಂಖ್ಯೆ 8310199904. ಪ್ರಕಟಣೆ ಶ್ರೀ ಬಾಲಾಜಿ ಆಗ್ರೋ ಟ್ರೇಡರ್ಸ್, ಉತ್ತಮ ಕೀಟನಾಶಕ ಹಾಗೂ ರಸಗೊಬ್ಬರ ವ್ಯಾಪಾರಿಗಳು, ಶಿಡ್ಲಘಟ್ಟ ರಸ್ತೆ, ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎದುರು, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಯಶವಂತ್. ಮೊಬೈಲ್ ಸಂಖ್ಯೆ 9066333995 ಮತ್ತು ಶ್ರೀ ತಿರುಮಲ ಕಮ್ಯುನಿಕೇಷನ್ಸ್, ಪಿಳಪ ಕಾಂಪ್ಲೆಕ್ಸ್, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088195842. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikballapur, which is just 5 kilometers away from Chikballapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.
ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಚಿಕ್ಕಬಳ್ಳಾಪುರ ನಗರಸಭೆ 2024-25ನೇ ಸಾಲಿನ ಆಯವ್ಯಯದ ಬಜೆಟ್ ಮಂಡನೆ ತೀವ್ರ ಕುತೂಹಲದಿಂದ ನಡೆಯುವ ವೇಳೆ ಕೆಲ ನಗರಸಭೆ ಸದಸ್ಯರು ಮಾತ್ರ ತಮ್ಮ ಫೋನಿನಲ್ಲಿ ಮುಳುಗಿ ಹೋಗಿದ್ರು. ಈ ಕುರಿತು ಒಂದು ವರದಿ. ಹೌದು, ಸೀರಿಯಸ್ ಆಗಿ ಚಿಕ್ಕಬಳ್ಳಾಪುರ ನಗರಸಭೆಯ 2024-25ನೇ ಸಾಲಿನ ಆಯವ್ಯಯದ ಬಜೆಟ್ ಮಂಡನೆ ತೀವ್ರ ಕುತೂಹಲದಿಂದ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಮಂಡನೆ ಮಾಡುತ್ತಿದ್ರೆ, ಇತ್ತ ಕೆಲ ನಗರಸಭೆ ಸದಸ್ಯರು ಮಾತ್ರ ಬೇಕಾಬಿಟ್ಟಿಯಂತೆ ತಮ್ಮ ಫೋನ್ಗಳಲ್ಲಿ ಮಗ್ನರಾಗಿದ್ದರು. ಜನಪರ ಕೆಲಸ ಮಾಡಲೆಂದು ಆಯ್ಕೆ ಮಾಡಿ ತಮ್ಮನ್ನ ಜನಪ್ರತಿನಿಧಿಯಾಗಿ ಮಾಡಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಿ ಎಂದು ಚುನಾವಣೆಯಲ್ಲಿ ಅವರನ್ನ ಆಯ್ಕೆ ಮಾಡಿ ಕಳುಹಿಸಿಕೊಟ್ಟರೆ ಅವರು ಮಾತ್ರ ತಮ್ಮ ವಾರ್ಡ್ಗಳ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದೆ ಸುಮ್ಮನೆ ಕಾಲ ಕಳೆದು ಬಂದ ಪುಟ್ಟ ಹೋದ ಪುಟ್ಟ ಎಂಬಂತೆ ಕುಳಿತು ಫೋನ್ನಲ್ಲಿ ಫೇಸ್ಬುಕ್, ವಾಟ್ಸಪ್ ಅವರಿವರ ಜೊತೆ ಮಾತನಾಡಿಕೊಂಡು ಕಾಲಹರಣ ಮಾಡಿರುವುದು MMTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಕೆಲ ಸದಸ್ಯರು ತಮ್ಮ ವಾರ್ಡಿನಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿ PN ರವೀಂದ್ರ ಅವರ ಗಮನಕ್ಕೆ ತಂದು ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ರೆ, ಇನ್ನು ಕೆಲವರು ಫೋನ್ಗಳಲ್ಲಿ ಮುಳುಗಿ ಹೋಗಿ ಸಭೆಯ ನಂತರ ಊಟ ಸವಿದು ಹೋದ್ರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಪ್ ಹೆಸರಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಮುಕ್ತಾಯಗೊಂಡಿದ್ದು, ವಿಜೇತರಿಗೆ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ನೆಲಪಾಡ್ ಬಹುಮಾನಗಳನ್ನು ವಿತರಣೆ ಮಾಡಿದರು. ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಪ್ ಹೆಸರಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ 2 ದಿನಗಳ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಪಂದ್ಯಾವಳಿಯ ಉದ್ಘಾಟನೆ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ MS ಲಕ್ಷಾರಾಮಯ್ಯ ಚಾಲನೆ ಮಾಡಿದ್ದರು. ಈಗ ಅಂತಿಮ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಬಂದು ಪಂದ್ಯಾವಳಿಗೆ ಮೆರುಗು ತಂದರು. ಈ ವೇಳೆ ಫೈನಲ್ ಪಂದ್ಯ MCC ಗೌರಿಬಿದನೂರು ಮತ್ತು ಯಲಹಂಕ 11 ತಂಡಗಳ ಮಧ್ಯೆ ರೋಚಕ ಪಂದ್ಯ ನಡೆದಿದ್ದು, ಈ ವೇಳೆ ಯಲಹಂಕ 11 ತಂಡ ಗೆದ್ದು 1 ಲಕ್ಷ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನ ಬಹುಮಾನವಾಗಿ ಪಡೆದರೆ, ದ್ವಿತೀಯ ಬಹುಮಾನ MCC ಗೌರಿಬಿದನೂರು 50,000 ಹಣ ಮತ್ತು ಆಕರ್ಷಕ ಟ್ರೋಫಿಯನ್ನ ಪಡೆದರು. ಈ ವೇಳೆ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್, ಈ ಕಾಲದಲ್ಲಿ ಯುವ ಜನತೆ ದಾರಿ ತಪ್ಪಿ ಹೋಗಿದ್ದಾರೆ. ಅಂತಹವರನ್ನ ಕರೆತಂದು ಸರಿಯಾದ ದಾರಿಯಲ್ಲಿ ಬಿಟ್ಟು ಆಟದ ಕಡೆಗೆ ವಾಲಿಸುವಂತೆ ಮಾಡಬೇಕು. ಈಗ ಎಲ್ಲರೂ ಫಿಟ್ನೆಸ್ ಇಲ್ಲದೆ ಹೊಟ್ಟೆಗಳನ್ನ ಬೆಳೆಸಿಕೊಂಡಿದ್ದೇವೆ. ಸಿನಿಮಾ ಹೀರೋಗಳನ್ನ ಒಮ್ಮೆ ನೋಡಿ, 6 ಪ್ಯಾಕ್ ಬೆಳೆಸಿಕೊಂಡು ದೇಹ ಬೆಳೆಸಿರುತ್ತಾರೆ. ನಾವು ಹಾಗೆ ಬೆಳೆಸಿಕೊಳ್ಳಬೇಕು ಅಂತ ಆಸೆ. ಆದರೆ ರಾಜಕೀಯ ಒತ್ತಡಗಳಿಂದ ಆಗ್ತಾ ಇಲ್ಲ. ಒತ್ತಡಗಳನ್ನ ಬಿಟ್ಟು ಫಿಟ್ನೆಸ್ ಕಡೆ ಗಮನ ಹರಿಸಿದ್ರೆ ಆರೋಗ್ಯವಾಗಿ ಇರ್ತೀರಿ ಅಂದ್ರು. ಹೋದ ವರ್ಷ ನಾನು ನಿಮ್ಗೊಂದು ಮಾತು ಕೊಟ್ಟಿದ್ದೆ, ಪ್ರತಿ ವರ್ಷ ನಾನು ಬರ್ತೀನಿ, ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಿಂದ ಯಾರೋ ಒಬ್ಬರನ್ನ ಕರ್ಕೊಂಡ್ ಬರ್ತೀನಿ ಅಂತ. ಈ ಬಾರಿ ಆಗ್ಲಿಲ್ಲ. ನೆಕ್ಸ್ಟ್ ಇಯರ್ 4ನೇ ವರ್ಷ, ಈ 4ನೇ ವರ್ಷದ ಕಾರ್ಯಕ್ರಮಕ್ಕೆ ಮುಂದಿನ ದಿನ ವರ್ಷದಲ್ಲಿ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ನನಗೂ ಅದೇವರು ಒಳ್ಳೆ ಒಂದು ಹುದ್ದೆಯನ್ನ ಕೊಟ್ಟು ಆ ಹುದ್ದೆಯಲ್ಲಿ ಬರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಲ್ಲಿ ನನ್ನ ಯುವಕರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ. ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಹೆಂಗೆ ದಿನಗಣನೆ ಜಾಸ್ತಿ ಆಗ್ತಾ ಇದೆ.
ನಮ್ಮ ಯುವಕರ ದಾರಿಯನ್ನ ತಪ್ಪಿಸುವಂತ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಯುವಕರು ಇವತ್ತು ಎಲ್ಲಾ ಕಡೆಯಿಂದ ಯುವಕರು ಕರ್ಕೊಂಡ್ಬಂದು ಇಲ್ಲಿ ಆಡಿಸಿ ಕ್ರಿಕೆಟ್ ಅನ್ನ ಆಡಿಸ್ತಾ ಇದ್ದೀರಾ. ಆ ಒಂದು ಫಿಟ್ನೆಸ್ ಅನ್ನ ಮುಂದೆ ತಗೊಂಡ್ಬರ್ಬೇಕು. ಈ ಒಂದು ಕಪ್ಪ ಆಡೋದು ಮುಖ್ಯ ಅಲ್ಲ, ಗೆಲುವು ಸೋಲು ಮುಖ್ಯ ಅಲ್ಲ, ನಮ್ಮ ಬಾಡಿಯನ್ನ ಚೆನ್ನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ನಾವು ಎಲ್ಲಾರು ಇದ್ವಿ. ನಾನು ಸ್ಕೂಲಲ್ಲಿ ಇರುವಾಗ ಆಡ್ತಾ ಇದ್ದೆ, ಕಾಲೇಜಲ್ಲಿ ಇರುವಾಗ ಸ್ವಲ್ಪ ಆಡ್ತಾ ಇದ್ವಿ. ಕಾಲೇಜ್ ಆದ್ಮೇಲೆ ಆಡಕ್ಕೆ ಟೈಮ್ ಇಲ್ಲ, ನಮ್ ಬಾಡಿ ನೋಡ್ಕೊಳ್ಳೋಕು ನಮಗ್ ಟೈಮ್ ಇಲ್ಲ. ಆಶಿ, ನಿನ್ಗೋಸ್ಕರ ಹೇಳ್ತಾ ಇದ್ದೀನಿ, ಡೈಲಿ 1 hour ನಾವೆಲ್ಲರೂ ಕೂಡ ನಮ್ಮ ಮೈ ಮೇಲೆ, ನಮ್ಮ ಮೈಗೋಸ್ಕರ ನಾವು ಕೊಡ್ಲೇಬೇಕಾಗುತ್ತೆ. ಏನ್ ರಮೇಶ್? ನಮ್ಮ ಮೈ ಮೇಲೆ ಪ್ರತಿಯೊಬ್ರು, ನೀವೆಲ್ಲ ರಾಜಕಾರಣದಲ್ಲೇ ಇರೋರು, ರಾಜಕಾರಣಿಗೂ ಸಿನಿಮಾ ಆರ್ಟಿಸ್ಟ್ಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ನಾವು ಚೆನ್ನಾಗಿ ಬಟ್ಟೆ ಹಾಕೊಂಡು, ಸ್ಮೈಲ್ ಫ್ರೆಶ್ ಆಗಿದ್ದು, ಮುಖ ಶೇವ್ ಮಾಡ್ಕೊಂಡು ಒಳ್ಳೆ ಸ್ಟೈಲ್ ಆಗಿದ್ರೆ ಜನ ನಮ್ಮನ್ನು ನೋಡಿ ಬರ್ತಾರೆ. ನಾವು ಹೊಟ್ಟೆ ಬಿಡ್ಕೊಂಡು ಸರಿಯಾಗಿರೋ ಬಟ್ಟೆ ಹಾಕ್ದೆ ನಾವು ರೆಡಿ ಆಗಿದ್ರೆ ಯಾವ ಜನ ನಮ್ಮ ಹತ್ರ ಬರ್ತಾರೆ? ಸೊ ಪ್ರತಿಯೊಬ್ಬ ರಾಜಕಾರಣಿ ಆಗ್ಬೇಕು ಅನ್ನೋನು, ನಾವು ಮೂವಿ ಸ್ಟಾರ್ ತರ ಡೈಲಿ 1 hour ನಮ್ಮ ಮೈ ಮೇಲೆ ವರ್ಕೌಟ್ ಮಾಡ್ಕೊಂಡು ಫಿಟ್ನೆಸ್ ಮಾಡ್ಕೊಂಡು ಇದ್ರೆ ಮಾತ್ರ ಜನ ನಮ್ಮನ್ನ ನಂಬ್ ಬರ್ತಾರೆ. ಆಮೇಲೆ ಅದಕ್ಕೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನ್ ಸ್ಮಾರ್ಟ್ ಆಗಿ ಫಿಟ್ ಆಗಿ ನನ್ನ ಜಿಲ್ಲಾಧ್ಯಕ್ಷ ಸ್ಮಾರ್ಟ್ ಬಾಯ್ ನಾಗೇಶ್ ಅಂತಾನೆ ನಾನು ಯಾವತ್ತೂ ಕರೆಯೋದು. ಇಲ್ಲ ದಿಲೀಪ್ ಪರವಾಗಿಲ್ಲ, ಎಲ್ಲಿದ್ದಾರೆ, ಅವನು ಫಿಟ್ ಆಗಿದ್ದಾನೆ. ಮುದಸಿರ ಅಮೆರಿಕಾಗೆ ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆ ಬಿಟ್ಕೊಂಡಿದ್ದಾನೆ. ನಾನು ನನ್ನ ಯುವಕರಲ್ಲಿ ಹೇಳೋದಿಷ್ಟೇ, ಇವತ್ತಿರುವಂತ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡ್ಬೇಕಂದ್ರೆ 2ರಿಂದ ಮಾತ್ರ ಆಗೋದು. 1, ಮುಂದೆ ಬರುವಂತ ಜನರೇಷನ್ಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು. 2, ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು. ಯುವಕರು ಪಾಲಿಟಿಕ್ಸ್ ಅಲ್ಲಿ ಬಂದ್ರೆ ಮಾತ್ರ ಒಂದು ವ್ಯತ್ಯಾಸವನ್ನ ತರಕ್ಕಾಗೋದು. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನ ಎತ್ತಿ ಇಡಬೇಕು ಅಂದ್ರೆ ನಮ್ಮ ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು. ಇವತ್ತು ದ್ವೇಷದ ರಾಜಕೀಯವನ್ನ ಮಾಡಿ ನಮ್ಮನ್ನ ಎಲ್ಲರನ್ನೂ ಜಾತಿಗಳ ಮೇಲೆ ಬೇರೆ ಬೇರೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಕಡೆ, ಈ ಕ್ರೀಡೆಯಲ್ಲಿ ನೀವು ಬ್ಯಾಟ್ ಹಿಡಿದಾಗ ನೀವು ಯಾವ ಜಾತಿಯವರು ಅಂತ ಕೇಳಲ್ಲ, ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ, ಒಳ್ಳೆ ಪ್ಲೇಯರ್ ಅಂತ ಮಾತ್ರ ಕೇಳೋದು. ಇವ್ರು ಹಿಂದೂನ, ಮುಸಲ್ಮಾನನ, ಕ್ರಿಶ್ಚಿಯನ್ ಅಂತ ಎಲ್ಲೂ ಕೇಳಲ್ಲ. ಸೊ ನಾನು ಹೇಳೋದು, ಈ ಕ್ರೀಡೆ ತರನೇ ನಾವು ಮುಂದೆ ಬಂದು ಪಾಲಿಟಿಕ್ಸ್ ಅಲ್ಲೂ ಕೂಡ ಈ ಜಾತಿಯನ್ನ ಮೀರಿ ಯುವಕ ರಾಜಕಾರಣಿಗಳಿಗೆ ಒಳ್ಳೆ ಅವಕಾಶಗಳನ್ನ ಕೊಡಬೇಕು. ಇನ್ನು ಹಾಗೆ ಈ ಕ್ರೀಡಾಕೂಟದಲ್ಲಿ ಸರ್ಕಾರಿ ನೌಕರರಿಗೆ ಪ್ರತ್ಯೇಕ ಪಂದ್ಯಾವಳಿ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಇದರಲ್ಲಿ 5 ತಂಡಗಳು ಭಾಗವಹಿಸಿ ಫೈನಲ್ನಲ್ಲಿ ವೈದ್ಯಕೀಯ ತಂಡ ಗೆದ್ದು 25,000 ಬಹುಮಾನ ಪಡೆದರು. ಈ ವೇಳೆ ಭಾಗವಹಿಸಿದ್ದ ಗಣ್ಯರಿಗೆ ಯುವ ಕಾಂಗ್ರೆಸ್ ಮುಖಂಡರು ಸನ್ಮಾನ ಮಾಡಿದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು.
ಅಲ್ಲದೆ ಎಲ್ಲ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ IX ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರ ಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಸ್ಥಳ ಟೈಟಾನ್ ಐಪ್ಲಸ್ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್: ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನೆನೆಗುದಿಗೆ ಬಿದ್ದಿದ್ದ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸರ್ಕಾರವು ಹೆಚ್ಚುವರಿಯಾಗಿ 9 ಕೋಟಿ ರೂಪಾಯಿಯನ್ನು ಬಿಡುಗಡೆಗೊಳಿಸಿ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದೆ. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಸರ್ಕಾರವು ಹೆಚ್ಚುವರಿಯಾಗಿ 9 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದೆ. ಕೆಲ ದಶಕಗಳಿಂದಲೂ ದಲಿತ ಸಂಘಟನೆಗಳ ಹೋರಾಟದ ಫಲವಾಗಿ ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ಜಾಗವನ್ನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುರುತಿಸಿದ್ದು, ಕಳೆದ 2015ರ ಏಪ್ರಿಲ್ನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದ KH ಮುನಿಯಪ್ಪ ಮತ್ತು ಅಂದಿನ ಶಾಸಕ GK ಕೃಷ್ಣಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಕಟ್ಟಡ ಮಾರ್ಕಿಂಗ್, ಗುಂಡಿಗಳನ್ನು ಮುಚ್ಚುವ ಪ್ರಕ್ರಿಯೆಯೊಂದಿಗೆ ಕೆಲಸವು ಸ್ಥಗಿತಗೊಂಡಿದ್ದು, ನಿಧಾನಗತಿಯ ಕಾಮಗಾರಿಗೆ ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದವು.
ಮೊದಲು 4.50 ಕೋಟಿ ರು ವೆಚ್ಚದಲ್ಲಿ 1800 ಆಸನಗಳನ್ನ ಒಳಗೊಂಡಂತೆ ವಿವಿಧ ರೀತಿಯ ವಿನ್ಯಾಸಗಳಿಂದ ಕೂಡಿದ ಭವನದ ನಕ್ಷೆಯನ್ನ ತಯಾರಿಸಲಾಗಿತ್ತು. ಅದರ ನಡುವೆ ಯಾರ ಗಮನಕ್ಕೂ ತರದೆ 4.50 ಕೋಟಿ ರು ಬದಲಿಗೆ 2.90 ಕೋಟಿ ರು ವೆಚ್ಚದಲ್ಲಿ ಕೇವಲ 300 ರಿಂದ 400 ಆಸನಗಳುಳ್ಳ ಭವನ ನಿರ್ಮಾಣದ ಕಾಮಗಾರಿ ಕೆಲಸ ಪ್ರಾರಂಭಿಸಿದ್ದು, ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಕಳಪೆ ಮತ್ತು ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ 2ನೇ ಹಂತದಲ್ಲಿ 9 ಕೋಟಿ ರು ಬಿಡುಗಡೆ ಮಾಡಿಸಿದ್ದಾರೆ. ಸುಸಜ್ಜಿತ ಸಭಾಂಗಣ, ಶಬ್ದಗ್ರಹಣ, ವಿದ್ಯುತ್ ಸೇರಿದಂತೆ ಅತ್ಯಾಧುನಿಕವಾದ ಉಪಕರಣಗಳಿಂದ ಹೈಟೆಕ್ ಸ್ಪರ್ಶದಿಂದ ಕೂಡಿದ ಅಂಬೇಡ್ಕರ್ ಭವನವನ್ನ ನಿರ್ಮಿಸಲಾಗುತ್ತದೆ. ಸರ್ಕಾರವು 2 ಹಂತದಲ್ಲಿ ತಲಾ 9 ಕೋಟಿ ರು ಮಂಜೂರಾತಿಗೆ ಆದೇಶ ನೀಡಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸಮಾಜ ಸೇವಕರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ರವರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಎಂದು ರಾಮಲಿಂಗಪ್ಪ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಡಿವಿ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪನವರ 56ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಮಲಿಂಗಪ್ಪ ಅಭಿಮಾನಿಗಳ ಬಳಗದ ವತಿಯಿಂದ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿದರು. ರಾಮಲಿಂಗಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷ ಡಿವಿ ಸತೀಶ್ ಕುಮಾರ್ ಮಾತನಾಡಿ, ಸುಮಾರು 20 ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಜನಮನ್ನಣೆ ಪಡೆದ ಸಮಾಜ ಸೇವಕ ರಾಮಲಿಂಗಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತಮ ಸ್ಥಾನಕ್ಕೆ ಬೆಳೆಯಬೇಕು. ತಾಯಿ ಭುವನೇಶ್ವರಿ ದೇವಿ ಆಶೀರ್ವಾದ ಅವರಿಗೆ ಇರಲಿ ಎಂದು ಬಯಸಿದರು. ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ, ಸಮಾಜ ಸೇವೆ, ಶಿಕ್ಷಣ ಸೇವೆ ಮತ್ತು ಧಾರ್ಮಿಕ ಸೇವೆಗಳಲ್ಲಿ ತಮ್ಮದೇ ಆದ ಸಹಾಯ ಮತ್ತು ಸಹಕಾರಗಳನ್ನು ನೀಡುತ್ತಾ ಅತ್ಯಂತ ಕಡಿಮೆ ಅವಧಿಯಲ್ಲಿ ಜನಮನ್ನಣೆ ಗಳಿಸಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಸದಾ ಹಸನ್ಮುಖಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶ್ರೀ ರಾಮಲಿಂಗಪ್ಪನವರ 55ನೇ ಜನ್ಮದಿನದ ಅಂಗವಾಗಿ ಏನು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಹಂಪಲು ಮತ್ತು ಬ್ರೆಡ್ ವಿತರಿಸಲಾಗಿದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಮತ್ತಷ್ಟು ಆರೋಗ್ಯ, ಐಶ್ವರ್ಯ ನೀಡಿ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೇರಿ ಅತಿ ಶೀಘ್ರದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಸೇವೆ ಮಾಡುವಂಥ ಅವಕಾಶ ತಾಯಿ ಕರುಣಿಸಲಿ ಅಂತ ನಾವೆಲ್ಲ ಇವತ್ತು ಬೇಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಮಲಿಂಗಪ್ಪ ಅಭಿಮಾನಿಗಳಾದ ರಾಯಲ್ ನರೇಶ್, ಪ್ರದೀಪ್, ಎಲ್ ಭಾಸ್ಕರ್, ಶಂಕರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ನಗರಸಭೆ ಆಯವ್ಯಯ ಮಂಡಿಸಿದ ಜಿಲ್ಲಾಧಿಕಾರಿ, ಪ್ರತಿಧ್ವನಿಸಿದ ಜ್ವಲಂತ ಸಮಸ್ಯೆಗಳು, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸದಸ್ಯರ ಆಗ್ರಹ. ವಿಶೇಷ ಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಆರ್ಥಿಕ ಸಬಲರಾಗಲು ನೆರವು ಅವಶ್ಯ, ಗುರುಪ್ರಸಾದ್ ಅಭಿಮತ. 2024 ವರ್ಷ ಸರಿ ಇಲ್ಲ, ಬಾಂಬ್ ದಾಳಿ ಬಗ್ಗೆ ನುಡಿದಿದ್ದ ಶ್ರೀಗಳು, ಬೆಂಗಳೂರಿನಲ್ಲಿ ಸತ್ಯವಾದ ಕೋಡಿ ಶ್ರೀಗಳ ಭವಿಷ್ಯ. ನಗರಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಬಜೆಟ್ ಮಂಡನೆ, ಫೋನಿನಲ್ಲಿ ಚೆಲ್ಲಾಟ, ಉಂಡು ಹೋಗೋದಕ್ಕೆ ಸೀಮಿತರಾದ ಕೆಲ ಸದಸ್ಯರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.